ಫ್ರೆಂಡ್ಸ್ ನಮಸ್ತೆ. ಅಮೆರಿಕದಲ್ಲಿ ನಾವು ಕಾರ್ ವಾಶ್ ಹೇಗೆ ಮಾಡಿಸ್ತೀವಿ ಅಂತ ಇವತ್ತಿನ ಮಿನಿ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ಎಲ್ಲರೂ ಮನೇಲೇ ಇದ್ವಿ. ಸರಿ ಕಾರ್ ವಾಶ್ ಮಾಡಿಸ್ಕೊಂಬರೋಣ ಅಂತ ಬಂದಿದ್ದೀವಿ. ನಮ್ಗೆ ಯಾವ ಥರ ಸರ್ವಿಸ್ ಬೇಕು ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮಾಡಿಬಿಟ್ಟು ಇವಾಗ ಎಂಟರ್ ಆದ್ವಿ. ಕನ್ವೇಯರ್ ಬೆಲ್ಟ್ ಮೇಲೆ ಕಾರ್ನ ನ್ಯೂಟ್ರಲ್ಗೆ ಹಾಕಿ ಸುಮ್ಮನೆ ಕೂತ್ಕೊಂಡ್ರೆ ಸಾಕು. ನಿಧಾನಕ್ಕೆ ಆ ಬೆಲ್ಟ್ ಮೂಲಕನೇ ವಾಷಿಂಗ್ ಟನಲ್ ಒಳಗೆ ಮೂವ್ ಆಗ್ತಾ ಇರುತ್ತೆ ಕಾರು. ಒಳಗೆ ಕೂತ್ಕೊಂಡು ಕಾರ್ ಎಕ್ಸ್ಟೀರಿಯರ್ ವಾಶ್ನ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ನಾವು ಮಕ್ಕಳು ಯಾವಾಗಲೂ ಹೋಗ್ತೀವಿ ತುಂಬಾ ಇಷ್ಟಪಟ್ಟು. ಫಸ್ಟಲ್ಲಿ ನೀವು ನೋಡಿದ್ರಿ ಪ್ರೀ ಸೋಕ್ ಮಾಡಿದ್ರು, ಅದಾದಮೇಲೆ ಶಾಂಪೂ ವಾಶ್, ಹೈ ಪ್ರೆಷರ್ ವಾಟರ್ ಜೆಟ್ಸ್, ಕೆಮಿಕಲ್ ಸೊಲ್ಯೂಷನ್ಸಿಂದ ಹ್ಯೂಮನ್ ಟಚ್ಚೇ ಇಲ್ದಿರೋ ಕಾರು ನೀಟಾಗಿ ವಾಶ್ ಆಗಿ ಹೊರಗಡೆ ಬರುತ್ತೆ. ಇಷ್ಟಕ್ಕೆ ನಾವು ಪೇ ಮಾಡಿದ್ದು $30, ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿನಲ್ಲಿ 2,500 ಆಗುತ್ತೆ ಬರೀ ಎಕ್ಸ್ಟೀರಿಯರ್ ಕಾರ್ ವಾಶ್ಗೆ. ಕಾರ್ ವಾಶ್ ಆದಮೇಲೆ ಫ್ರೀ ವ್ಯಾಕ್ಯೂಮ್ಸ್, ಕ್ಲೀನ್ ಟವಲ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಪಾಲಿಶಿಂಗ್ ಆ್ಯಂಡ್ ವ್ಯಾಕ್ಸಿಂಗ್ ಅಂತ ಮಲ್ಟಿಪಲ್ ಸರ್ವಿಸಸ್ ಕೂಡ ಇರುತ್ತೆ. ಆವಾಗಲೇ ಹೇಳ್ದಂಗೆ ಫ್ರೀ ವ್ಯಾಕ್ಯೂಮ್ ಕೂಡ ಪ್ರೊವೈಡ್ ಮಾಡ್ತಾರೆ. ಕಾರ್ ಹೊರಗಡೆಯಿಂದ ಕ್ಲೀನ್ ಆಯಿತು, ಇನ್ನು ಇಂಟೀರಿಯರ್ ಎಲ್ಲ ಕ್ಲೀನ್ ಮಾಡಬೇಕಲ್ವಾ, ಹಾಗಾಗಿ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ತಾ ಇದ್ದೀವಿ. ಗ್ಲಾಸ್ ಕ್ಲೀನರ್, ಎಕ್ಸ್ಟೀರಿಯರ್ ಕ್ಲೀನರ್, ಕ್ಲೀನ್ ಟವಲ್ಸ್ ಎಲ್ಲ ಇಟ್ಟಿರ್ತಾರೆ. ಒರೆಸ್ಬಿಟ್ಟು ಗಲೀಜಾಗಿದ ತಕ್ಷಣ ಟವಲ್ನ ಹಾಕೋದಕ್ಕೆ ಒಂದು ಬಕೆಟ್ ಕೂಡ ಇಟ್ಟಿರ್ತಾರೆ. ಇನ್ನು ಕಾರಲ್ಲಿ ಏನಾದರೂ ವೇಸ್ಟ್ ಇದ್ರೆ ಬಿಸಾಕೋದಕ್ಕೆ ಟ್ರಾಶ್ ಕ್ಯಾನ್ ಕೂಡ ಸೈಡಲ್ಲಿ ಇಟ್ಟಿರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮಕ್ಕಳು ಎಲ್ಲರೂ ಸೇರ್ಕೊಂಡು ಕ್ಲೀನ್ ಮಾಡ್ತಾ ಇದೀವಿ. ಅವ್ರಿಗೆ ಇದೊಂದು ಆಕ್ಟಿವಿಟಿ ತರ ಯಾವಾಗಲೂ ಬರ್ತೀವಿ ಅಂತ ಹಠ ಮಾಡ್ತಾರೆ. ಅವರೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅವ್ರು ಕುತ್ಕೊಳ್ಳೋ ಪ್ಲೇಸು ಇನ್ನೊಂದ್ಸರಿ ಗಲೀಜ್ ಮಾಡೋದಕ್ಕೂ ಕೂಡ ಯೋಚನೆ ಮಾಡ್ತಾರೆ. ಇದು ಒಂಥರ ಅಡ್ವಾಂಟೇಜ್. ಈ ತರ ಎಷ್ಟೊಂದು ಕಾರ್ಗಳಲ್ಲೂ ಕೂಡ ಮಕ್ಕಳು ಕ್ಲೀನ್ ಮಾಡ್ತಾ ಇದ್ರು. ಇನ್ನು ಇವ್ರನ್ನ ನೋಡಿ ಶಾಕ್ ಆಗಿದ್ದಂತೂ ನಿಜ, ಈ ರೇಂಜ್ಗೂ ಕ್ಲೀನ್ ಮಾಡ್ತಾರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.